क्राइम अलर्ट, जुर्म के खिलाफ आवाज। ನೀನ್ ಕರ್ಕೊಂಡ್ ಬರೋ ಬಾಡಿಗೆದಾರರು 3 ತಿಂಗಳಿಗೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಮ್ಮ, ಅವ್ರ ಕೋರ್ಸು ಮುಗ್ದೋಯ್ತು, ಅದ್ರಲ್ಲಿ ನಂದೇನ್ ತಪ್ಪಿದೆ. ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಈ ಸರಿ ಹೊಸ ಬಾಡಿಗೆಯವ್ರನ್ನ ಕರ್ಕೊಂಡ್ಬರ್ತೀನಿ. ಅವನ್ಗೆ ಇವಾಗ ಕೆಲ್ಸ ಸಿಕ್ಕಿದೆ. ಒಂದ್ 4-5 ವರ್ಷ ಇದ್ದೇ ಇರ್ತಾನೆ. ಓದೋರಾದ್ರೂ ಸರಿ, ಕೆಲ್ಸ ಮಾಡೋರಾದ್ರೂ ಸರಿ, 1 ವರ್ಷಕ್ ಮುಂಚೆ ಮನೆ ಖಾಲಿ ಮಾಡಿದ್ರೆ ನಿನ್ ದುಡ್ಡುನೇ ನಾನ್ ವಜಾ ಮಾಡೋದು. ಮತ್ತೆ ತಿಂಗಳ ಕೊನೆ ಒಳಗಡೆ ಬಾಡಿಗೆ ದುಡ್ಡು ಬಂದ್ಬಿಡ್ಬೇಕು, ಆಯ್ತಾ? ಆಯ್ತು ಅಮ್ಮ, ನಮಸ್ಕಾರ. ಹುಷಾರಾಗಿರಿ. ಈಗ ನಿನಗೇನ್ ಆಶೀರ್ವಾದ ಮಾಡ್ಲಿ? 5 ವರ್ಷ ಆಯ್ತು ಮದ್ವೆ ಆಗಿ, ಇನ್ನೂ ಗರ್ಭ ಧರಿಸ್ಲಿಲ್ಲ. ಈಗ ನಿಮ್ ಚಿಕ್ಕಮ್ಮನ್ ಮಗನ್ನೇ ನೋಡು. ನಿನ್ ಮದ್ವೆ ಆಗಿ 2 ವರ್ಷ ಆದ್ಮೇಲೆ ಮದ್ವೆ ಆದ. ನೋಡು, 2 ಮಕ್ಳ ತಂದೆ ಆಗ್ಬಿಟ್ಟ. ನಮ್ ಗ್ರಾಚಾರಕ್ಕೆ ಒಂದು ಮಗುನಾದ್ರೂ ಹೆತ್ಲ ಇವಳು? ಅಯ್ಯೋ, ನಾನಂತದೇನ್ ಹೇಳ್ಬಿಟ್ನಪ್ಪ? ಮೊಸ್ಲೆ ಕಣ್ಣೀರ್ ಹಾಕ್ತಾ ಇರ್ತಾಳೆ ಯಾವಾಗ್ಲೂ. ಹೋಗ್ ನೋಡು, ಇಲ್ಲ ಅಂದ್ರೆ ದಿನ ಇಡೀ ಹತ್ಕೊಂಡೆ ಕೂತಿರ್ತಾಳೆ. ಚಿಕ್ಕ, ಅಮ್ಮ ನಿನ್ ಜೊತೆ ಮಾತಾಡ್ತಾ ಇದ್ರು, ಯಾಕೆ ಮಾತಾಡ್ದೆ ಬಂದೆ? ರೀ, ಅತ್ತೆ ನಂಗ್ ಮಕ್ಳಾಗಿಲ್ಲ ಅಂತ ತಪ್ಪಾಗಿ ಮಾತಾಡ್ತಾರೆ. ಅವ್ರು ಏನ್ ತಪ್ಪು ಮಾತಾಡ್ತಾರೆ? ಪ್ರತಿಯೊಬ್ಬ ತಾಯಿಗೂ ಆಸೆ ಇರುತ್ತೆ ಅವಳ ಮಗನ ಪರಿವಾರ ಮುಂದುವರಿಯೋದನ್ನ ನೋಡ್ಬೇಕಂತ. ಅದಕ್ ನಾನೇನ್ ಮಾಡಕ್ಕಾಗತ್ತೆ? ನಾವ್ ಪ್ರಯತ್ನ ಪಡ್ತಿದೀವಿ ಅಲ್ವಾ? ನೀನ್ ನಿಜವಾಗ್ಲೂ ಪ್ರಯತ್ನ ಮಾಡಿದ್ರೆ ಇಷ್ಟೊತ್ತಿಗೆ ತಾಯಿ ಆಗಿರ್ತಾ ಇದ್ದೆ. ದೇವ್, ನಾವೊಂದ್ಸರಿ ನಾವಿಬ್ರು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡ್ಸಣ್ವಾ? ಯಾರಿಗೊತ್ತು, ನಮ್ಮಿಬ್ರಲ್ಲಿ ಯಾರಿಗಾದ್ರೂ ತೊಂದ್ರೆ ಇದ್ರೆ? ನಿನಗೇನನ್ಸುತ್ತೆ? ಏನ್ ಹೇಳಕ್ ಹೋಗ್ತಾ ಇದೀಯಾ? ನನ್ನಲ್ಲೇ ಸಮಸ್ಯೆ ಇದೆ ಅಂತನಾ? ನಿಮ್ಮಲ್ಲಿದೆ ಅಂತ ನಾನು ಹೇಳಿಲ್ವಲ್ಲ. ಮುಚ್ಚೋ. ಈ ಚೆಕಪ್ ಎಲ್ಲ ನೀನ್ ಮಾಡಿಸ್ಕೋ, ನನಗೆ ಯಾವ ತೊಂದರೆನೂ ಇಲ್ಲ. ನೀನೇನ್ ಮಾಡ್ತಿದ್ಯಾ? ಇವತ್ತಿಂದ ಹಿಡ್ದು ಅಮಾವಾಸ್ಯೆ ರಾತ್ರಿವರೆಗೂ, ಅಂದ್ರೆ 3 ದಿನದವರೆಗೂ ನೀನೇನು ತಿನ್ನೋ ಹಾಗೂ ಇಲ್ಲ, ಕುಡಿಯೋ ಹಾಗೂ ಇಲ್ಲ. ಆದ್ರೆ ಅತ್ತೆ, ಆದ್ರೆ ಗಿದ್ರೆ ಏನೂ ಇಲ್ಲ. ಇಲ್ ನೋಡು, ಪಂಡಿತರು ಹೇಳಿದ್ದಾರೆ, ನೀನು ಒಳ್ಳೆ ಮನ್ಸಿಂದ ಉಪವಾಸ ಇಟ್ರೆ ಆ ದೇವ್ರು ನಿನ್ಗೆ ಮಗು ಕೊಟ್ಟೆ ಕೊಡ್ತಾನೆ. ಆದ್ರೆ ಅತ್ತೆ, ನಾನು ಊಟ ಮಾಡಿಲ್ಲ ಅಂದ್ರೆ? ನನಗ್ ಇದೊಂದು ಅರ್ಥ ಆಗ್ತಾ ಇಲ್ಲ. ನೀನ್ ಎಂತ ಹೆಂಗ್ಸೆ? ನಿನ್ ಗಂಟ್ಲಿಂದ ತುತ್ತು ಹೇಗೆ ಇಳಿಯುತ್ತೆ? ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಹಾಳ್ ಬಾವಿಯಲ್ಲಿ ಹೋಗಿ ಸಾಯ್ತಿದ್ರು. ನಾಚಿಕೆ ಇಲ್ದವಳೆ. ಈ ಕುಟುಂಬಕ್ಕೆ ಒಂದ್ ಮಗು ಬೇಕು ಅಂದ್ರೆ ಅದನ್ನ ಕೊಡೋ ಯೋಗ್ಯತೆನೂ ನಿನ್ಗಿಲ್ಲ. ಆದ್ರೆ ನನ್ ಮಗನ್ಗೆ ಅನ್ಯಾಯ ಆಗೋದಕ್ಕೆ ಖಂಡಿತ ನಾನ್ ಬಿಡಲ್ಲ. ಆದ್ರೆ ಅತ್ತೆ, 2 ದಿನದಿಂದ ಊಟ ಇಲ್ಲ. 3 ದಿನ ಉಪವಾಸ ಇದ್ರೆ ಏನ್ ಹಾಳೋಗ್ ಸತ್ತೋಗ್ಬಿಡ್ತೀಯಾ? ಎಲ್ಲಾ ಹೆಣ್ಮಕ್ಳಿಗೂ ಕನ್ಸಿರೋ ಹಾಗೆ ಶಿಕಾಗೂ ಕನ್ಸಿತ್ತು. ಅವ್ರಿಗೊಬ್ಬ ಒಳ್ಳೆ ಅತ್ತೆ ಸಿಗ್ಬೇಕು ಅನ್ನೋದು, ತಾಯಿ ತರ ಪ್ರೀತಿಸೋ ಅಂತ ಅತ್ತೆ ಸಿಗ್ಬೇಕು ಅಂತ, ಗೌರವ ಮತ್ತೆ ಪ್ರೀತಿ ಕೊಡೋ ಗಂಡ ಸಿಗ್ಬೇಕು ಅಂತ, ಅಂತವ್ರ ಜೊತೆಗೆ ಅವಳ ಸಂಸಾರನ ಮುಂದುವರಿಸ್ಬೇಕು ಅನ್ನೋದು. ಆದ್ರೆ ಶಿಖಾ ರೀತಿಲಿ ಯಾವ್ದೇ ಹೆಣ್ಮಗಳಿಗೂ ಅವ್ರ ಮನೇಲಿ ಅಂತ ಪರಿಸ್ಥಿತಿ ಬರಬಾರ್ದು. ಯಾವಾಗ ಅವ್ರ ಸಂಸಾರಕ್ಕೆ ಒಬ್ಬ ವಾರಸ್ದಾರನ್ನ ಕೊಳ್ಳಿಲ್ವೋ, ಮಗುನ ಹುಟ್ಟಿಸಿ ಅವನ್ನ ಬೆಳ್ಸೋದ್ರಲ್ಲೇ ಒಂದು ಹೆಣ್ಣು ಹುಡುಗಿ ಕರ್ತವ್ಯ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಸೈನ್ಸ್ ಪ್ರಕಾರ ಒಂದು ಹೆಣ್ಣು ಗರ್ಭವತಿ ಆಗ್ಬೇಕು ಅನ್ನೋದಾದ್ರೆ ಮೊದಲು ಸ್ತ್ರೀ ಮತ್ತೆ ಪುರುಷ
ಇಬ್ರು ಫಿಸಿಕಲ್ ರಿಲೇಶನ್ಶಿಪ್ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕೆಲವು ಕಾರಣಗಳಿಂದ ಒಂದು ಹೆಂಗಸು ತಾಯಿ ಆಗೋದಕ್ಕೆ ಸಾಧ್ಯ ಆಗೋಲ್ಲ. ನೀವು ಅದನ್ನ ತಪ್ಪಾಗಿ ತಿಳ್ಕೊಬೇಡಿ. ಏನ್ ಸಮಸ್ಯೆ ಇದೆ ಅಂತ ಡಾಕ್ಟರ್ ಹತ್ರ ತಿಳ್ಕೊಳ್ಳಿ. ಆ ರೀತಿ ಮಾಡದೆ ಹೆಂಗಸಿನ ಮೇಲೆ ಅಪಾದನೆ ಮಾಡ್ತೀರಾ. ನಾವು ಒಂದ್ ಅರ್ಥ ಮಾಡ್ಕೊಳ್ಳಲ್ಲ, ಪುರುಷರಲ್ಲೂ ಏನಾದ್ರೂ ವೀಕ್ನೆಸ್ ಇರುತ್ತೆ ಅನ್ನೋದು. ಗಂಡ್ಸಲ್ ದೌರ್ಬಲ್ಯ ಇದ್ರೆ ಅವಳಿಗೆ ತಾಯಿ ಆಗ್ತಾಳೆ. ತಾಯಿ ಆಗ್ಲಿಲ್ಲ ಅಂತ ಶಿಖಾ ಅವ್ರ ಅತ್ತೆ ಅವಳನ್ನ ತುಂಬಾ ಹೀಯಾಳ್ಸಿದ್ದಾರೆ. ಏನೇ ಆದ್ರೂ ಶಿಖಾ ಎಲ್ಲಾನು ತಡ್ಕೊಂಡು ಮುಂದೆ ಹೋಗ್ತಾ ಇದ್ಲು. ಆದ್ರೆ ಶಿಖಾ ಬದುಕಲ್ಲಿ ಒಂದು ದಿಕ್ಕು ಬದಲಾಯಿತು. ಅವಳಿನ್ನೇನು ಗರ್ಭವತಿ ಆಗ್ಬೇಕಾಯ್ತು. ಆದ್ರೆ ಅಲ್ಲಿ ನಡೆದಿದ್ದೆ ಬೇರೆ. ಅಯ್ಯೋ, ಕಿವಿ ಏನಾದ್ರು ಕಿವುಡಾಯ್ತಾ? ಬಾಗಿಲ್ ಬಡಿತಾ ಇರೋದು ಕೇಳಿಸ್ತಾ ಇಲ್ವೇನೆ? ಅಯ್ಯೋ, ಹೋಗಿ ಬಾಗಿಲ್ ತೆಗಿಯಮ್ಮ. ಅದು ನಾನು ಆಕಾಶ್ ಅಂತ. ಇದೇನಪ್ಪ ವಿಷಯ? ಯಾರ್ ನೀನು? ಒಂದ್ ಕೆಲ್ಸ ನಿನ್ ಕೈಯಲ್ಲಿ ಸರಿಯಾಗಿ ಆಗೋದಿಲ್ವಾ? ಯಾರೋ ಗೊತ್ತಿಲ್ದೇ ಇರೋನ್ನ ಮನೆಯೊಳಗ್ ಸೇರ್ಸಿದ್ಯಾ? ಅಮ್ಮ ಅಮ್ಮ ಅಮ್ಮ, ನಾನ್ ಕರ್ಕೊಂಡ್ ಬಂದಿರೋದು. ಇವ್ರೇ ಹೊಸ್ದಾಗ್ ಬಂದಿರೋದು ಬಾಡಿಗೆಯವರು. ಇವ್ರ ಹೆಸರು ಬಂದು ಆಕಾಶ್. ಇವ್ರು ಇವಾಗ ತಾನೇ ಇಂಜಿನಿಯರ್ ಕೆಲಸಕ್ಕೆ ಜಾಯಿನ್ ಆಗಿದ್ದಾರೆ. ಪ್ಲೀಸ್ ದೇವ್, ಇವತ್ ನನಗ್ ಮನ್ಸಿಲ್ಲ, ಹಾಗೆ ಸ್ವಲ್ಪ ಆರೋಗ್ಯನೂ ಸರಿ ಇಲ್ಲ. ನಾಟಕ ಮಾಡ್ಬೇಡ, ನನಗೆಲ್ಲ ಚೆನ್ನಾಗ್ ಗೊತ್ತು. ಆದಷ್ಟು ಬೇಗ ನನ್ನ ತಂದೆಯಾಗಿ ಮಾಡು. ಜನ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಅರ್ಥ ಆಗ್ತದೆ ಅಲ್ವಾ? ದೇವ್ ಪ್ಲೀಸ್ ದೇವ್, ಅರ್ಥ ಮಾಡ್ಕೋ, ಇವತ್ ಬೇಡ ಪ್ಲೀಸ್ ಪ್ಲೀಸ್ ದೇವ್. ದೇವ್ ಜಾಸ್ತಿ ನಾಟಕ ಆಡೋದಕ್ಕೆ ಹೋಗ್ಬೇಡ. ನಾನು ನಿನ್ನ ಗಂಡ. ನಿನ್ ಮೇಲೆ ನನಗೆ ಪೂರ್ತಿ ಅಧಿಕಾರ ಇದೆ. ನಿಮ್ ರಿಪೋರ್ಟ್ ನಾರ್ಮಲ್ ಆಗಿದೆ. ನೀವು ತಾಯಿ ಆಗ್ಬೋದು. ಆದ್ರೆ ಡಾಕ್ಟರ್, ಇಷ್ಟೆಲ್ಲ ಪ್ರಯತ್ನ ಪಟ್ರು ನಾನು ಯಾಕೆ ತಾಯಿ ಆಗಕ್ ಆಗ್ತಾ ಇಲ್ಲ ಡಾಕ್ಟರ್? ಅದೇನಾಗಿರ್ಬೋದು ಅಂದ್ರೆ ತೊಂದ್ರೆ ನಿಮ್ ಗಂಡನಲ್ಲೂ ಇರ್ಬೋದು. ನಿಮ್ ಗಂಡನು ಒಂದ್ಸರಿ ಇಲ್ಲಿ ಕರ್ಕೊಂಡ್ ಬಂದು ಏನೇನ್ ಟೆಸ್ಟ್ ಇದೆಯೋ ಮಾಡಿಸ್ಬೇಕಾಗತ್ತೆ. ಅವ್ರ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿದ್ರೆ ಆಗ ನೀವು ತಾಯಿ ಆಗ್ಬೋದು. ನೀನಿದ್ ಯಾವ ರೀತಿ ಶರ್ಟ್ ಹಾಕೊಂಡಿದೀಯೋ, ಈ ಕಲರು ಗಂಡಸರಿಗೆ ಸೂಟ್ ಆಗಲ್ಲ. ಗಂಡಸರಿ ಯಾವತ್ತು ಇಂಥ ಶರ್ಟ್ ಹಾಕೋಬೇಕು. ನಿನಗೇನೋ ಗೊತ್ತು ಗಂಡಸ್ತನದ ಬಗ್ಗೆ? ಒಂದು ಮಗು ನೋಡ್ಸಕ್ಕಾಗ್ಲಿಲ್ಲ, ನೀನ್ ಗಂಡ್ಸು ಅಂತ ಕರ್ಕೋತಿಯಾ? ನಿನ್ ಹೆಂಡ್ತಿನೇ ನಿನ್ ಜೊತೆ ಮಲ್ಗಕ್ ಇಷ್ಟಪಡಲ್ಲ. ಅದೇಗ್ ನಿನಗ್ ಮಕ್ಳಾಗಕ್ ಸದ್ಯ ಹೇಳು ನೋಡೋಣ. ಬೇಕಿದ್ರೆ ಹೇಳು, ನಾವ್ ಕಳ್ಸ್ಕೊಡ್ತೀವಿ. ಬರೋ ಈ ಕಡೆ. ನಿನ್ನಿಂದಾಗಿ ಹೋಗೋ ಬರೋರ್ ಮುಂದೆ ನಾನು ತಲೆ ತಗ್ಗಿಸ್ಬೇಕಾಗಿ ಬರ್ತಾ ಇದೆ. ನಿನ್ನಿಂದಾಗಿ ನನ್ನ ಫ್ರೆಂಡ್ಸ್ ಕೂಡ ನನ್ನ ನೋಡಿ ನಗ್ತಾರೆ. ಇದಾದ್ರೂ ಹೇಳಿ, ನಾನು ಅಂತ ತಪ್ಪೇನ್ ಮಾಡ್ದೆ? ನನ್ನ ಸ್ನೇಹಿತರ ಹೆಂಡತಿರು ಅವರನ್ನ ತಂದೆಯರನ್ನಾಗಿ ಮಾಡಿದ್ದಾರೆ. ಮತ್ತೆ ನಿನ್ನಿಂದ ನನಗೆ ಇಲ್ಲಿವರೆಗೂ ಒಂದು ಮಗು ಕೂಡ ಕೊಡೋದಕ್ಕಾಗಿಲ್ಲ. ನೋಡಿ, ಇದ್ರಲ್ಲಿ ನಂದು ಯಾವ್ದೇ ತಪ್ಪಿಲ್ಲ. ಇಲ್ ನೋಡಿ, ನಾನ್ ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಹೇಳಿದ್ರು ನನ್ ತಾಯಿ ಆಗ್ಬೋದು ಅಂತ, ನಮ್ಗೇನು ಸಮಸ್ಯೆ ಇಲ್ಲ ಅಂತ. ನೀವು ಒಂದ್ಸರಿ ಆದ್ರೂ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬರ್ಬೋದಾ? ಡಾಕ್ಟರ್ ಹೇಳಿದ್ರು ನಿನ್ ಗಂಡನಲ್ಲಿ ಏನಾದ್ರೂ ಸಮಸ್ಯೆ ಇರ್ಬೋದು ಅಂತ. ಮತ್ತವ್ರು ಹೇಳಿದ್ರು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇರುತ್ತೆ ಅಂತ. ಅದನ್ನ ಯಾಕೆ ಅರಿತಿದ್ದೀರಾ? ರಿಪೋರ್ಟ್ಗೆ ಬೆಂಕಿ ಬಿತ್ತು. ನಿನಗ್ ಕೂಡ ಅಷ್ಟೇ. ಆ ಡಾಕ್ಟರ್ಗೆ ಏನು ಗೊತ್ತಿಲ್ಲ. ಎಷ್ಟೇ ಧೈರ್ಯ ನಿಂಗೆ? ನಾನು ಗಂಡ್ಸಲ್ಲ ಅಂತ ಹೇಳ್ತೀಯಾ? ನಾನು ಗಂಡ್ಸಲ್ವಾ? ಆತರ ಹೇಳಿ
ನಿಮ್ಗೆ ನಾನು ಇವತ್ತು ನಿನಗೆ ಸರಿಯಾದ ಪಾಠ ಕಲಿಸ್ತೀನಿ. ನಾನ್ ಹೇಳಿದ್ದು ಬರೀ ನೋಡಿ ಇವತ್ತು ಏನ್ ಮಾಡ್ತೀನಿ ನಿನ್ನ ಅಂತ. ನಂದೇನ್ ತಪ್ಪಿದೆ ಇದ್ರಲ್ಲಿ? ಬಿಡಿ, ನೋವಾಗ್ತಿದೆ ನನ್ಗೆ. ನೋಡ್ತಿದ್ಯಾ? ಇವತ್ತು ನನಗೆ ಪಾಠ ಕಲಿಸ್ದೆ ಸುಮ್ನೆ ಬಿಡಲ್ಲ. ಬಾಯಿಗೆ ಬಂದಂಗ್ ಮಾತಾಡ್ತಾ ಇದೀಯಾ? ದೇವ್, ಬಿಡಿ ನನ್ನನ್ನ. ಬಿಡಿ, ಏನೇ ನೀನ್ ಹೇಳಿದ್ದು? ಬಿಡಿ, ನಾನು ಹೇಳ್ತಿದ್ದೀನಿ, ಏನ್ ಹೇಳ್ತು? ಬಿಡಿ. ನನ್ನನ್ನ ಬಿಡಿ. ದೇವ್, ನೀವಾ? ಅದು ಏನಂದ್ರೆ, ದೇವ್ ತುಂಬಾ ಒಳ್ಳೆ ವ್ಯಕ್ತಿ. ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಾನು ಏನೇನ್ ಹೇಳ್ತೀನೋ ಅದಕ್ಕೆ ಎಲ್ಲಾನು ಸ್ಪಂದಿಸ್ತಾರೆ. ನಾನಿದ್ದೀನಲ್ಲ. ಅಂದಾಗೆ ನೀವು ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಕೇಳಿ. ಯಾಕಿದನ್ನ ಸಹಿಸ್ತಾ ಇದ್ದೀರಾ? ಒಂದ್ ಹೆಣ್ಣು ಮದ್ವೆ ಜೊತೆಗೆ ಜವಾಬ್ದಾರಿನೂ ತಗೊಂತಾಳೆ. ಅದ್ರ ಜೊತೆಗೆ ಒಂದ್ ಮಾತು ಕೂಡ ನಡೆಸ್ಕೊಡ್ತಾಳೆ. ನಾನು ಮಾತು ಕೊಟ್ಟೆ. ಅದೇನಂದ್ರೆ ಒಳ್ಳೆ ಹೆಂಡತಿಯಾಗಿರ್ಬೇಕು ಅಂತ. ನಾನೇನೋ ಅವ್ರ ಹೆಂಡತಿ ಆದೆ. ಆದ್ರೆ ಅವ್ರ ಮಗುಗೆ ತಾಯಿ ಆಗಕ್ಕಾಗ್ತಿಲ್ಲ. ನೋಡಿ, ನಾನ್ ನಿಮಗೆ ಏನೂ ಆಗ್ಬೇಕಿಲ್ಲ. ಆದ್ರೆ ನಿಮಗೆ ಯಾವತ್ತೇ ಅವಶ್ಯಕತೆ ಇದ್ರೂ ಕೂಡ ಸಹಾಯ ಕೇಳೋಕೆ ಮುಜುಗರ ಪಡಬೇಡಿ. ಮಗ್ನೆ, ಒಡ್ದು ಬಡಿದ್ರೆ ಮಗು ಹುಟ್ಟೋ ಹಾಗಿದ್ದಿದ್ರೆ ಇನ್ನೇನು? ಹ, ಇದೆಲ್ಲ ಏನಕ್ಕೂ ಉಪಯೋಗ ಇಲ್ಲ. ಮಗ್ನೆ, ನೀನ್ ಜಾಸ್ತಿ ಕೋಪ ಮಾಡ್ಕೋಬೇಡ. ಅವಳು ಮಾತೆ ಆ ರೀತಿ ಆಡ್ತಾಳೆ. ಚೆಕಪ್ ಮಾಡ್ಸೋಕೆ ಡಾಕ್ಟರ್ ಹತ್ರ ಹೋಗಿದ್ಲು. ಅವಳಿಗೇನು ತೊಂದರೆ ಇಲ್ವಂತೆ. ನಾನೇ ಚೆಕಪ್ ಮಾಡಿಸ್ಕೋಬೇಕಂತೆ. ಹ? ಬಂಜೆ ಅವಳು ತೊಂದರೆ ನನಗಿದೆ ಅಂತಾಳೆ. ನಮ್ ವಂಶದಲ್ಲಿ ಯಾವ ಗಂಡ್ಸ್ಗೂ ಮಕ್ಳಿಲ್ದೇ ಇಲ್ಲ, ಗೊತ್ತಾ ನಿಂಗೆ? ನನ್ನ ಅಣ್ಣ ತಮ್ಮಂದ್ರನ್ನೇ ನೋಡು, ಎಲ್ರಿಗೂ 2-3 ಮಕ್ಳಿದಾವೆ. ಮತ್ತೆ ನಿಮ್ ಚಿಕ್ಕಪ್ಪನ್ ಮಗ ಇದಾನಲ್ಲ, ಒಳ್ಳೆ ಮಿಲ್ಟ್ರಿ ಅವನ್ ತರ. ಅವ್ನ್ ಮಕ್ಕಳದೇ ಒಂದ್ ಸೈನ್ಯ ಕಟ್ಬಹುದು. ಬಂಜರು ಭೂಮಿಯಲ್ಲಿ ಗಿಡ ಏನೂ ಬೆಳೆಯೋದಿಲ್ಲಪ್ಪ. ಆದ್ರೆ ಅಮ್ಮ ಇವಾಗ ಏನ್ ಮಾಡೋದಕ್ಕಾಗತ್ತೆ? ಅಯ್ಯೋ, ನಮ್ಮಕ್ಕ ಹೇಳ್ತಾ ಇದ್ಲು ನಂಗೆ, ಅದು ನಿನ್ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡ್ಬಿಡು ಅಂತ. ಒಂದ್ ಕೆಲ್ಸಾನು ನಿಂಗ್ ಸರಿಯಾಗಿ ಮಾಡಕ್ ಆಗಲ್ವೇನೆ? ಇನ್ ಮಕ್ಕಳನ್ನೆಲ್ಲ ಹೆರ್ತಾಳೆ ಇವಳು, ಬಂಜೆ ತಂದು. ಹಲೋ ಅಮ್ಮ, ನನ್ಗೆ ಏನು ಒಂಚೂರು ಅರ್ಥ ಆಗ್ತಿಲ್ಲ. ನಾನ್ ಏನ್ ಮಾಡ್ಲಿ? ನನ್ಗೂ ತಾಯಿ ಆಗಕ್ ಇಷ್ಟನೇ. ಆದ್ರೆ ಅಮ್ಮ, ಅತ್ತೆ ನನ್ ಮಾತನ್ನ ಅರ್ಥನೇ ಮಾಡ್ಕೊಂತಾ ಇಲ್ಲ. ಇಲ್ ಕೇಳಮ್ಮ, ನಿಮ್ಮತ್ತೆ ಸರಿಯಾಗೇ ಹೇಳ್ತಿದ್ದಾರೆ. ಅವ್ರಿಗೆ ವಂಶೋದ್ಧಾರಕ ಬೇಕು ಅಂದ್ರೆ ಅದ್ರಲ್ಲಿ ತಪ್ಪೇನಿದೆ? ಆದ್ರೆ ಅಮ್ಮ, ಸಮಸ್ಯೆ ಇರೋದು ದೇವ್ಗೆ. ಆದ್ರೆ ಈ ವಿಷಯನ ದೇವ್ ಅದನ್ನ ಒಪ್ಕೊಳಕ್ ರೆಡಿನೇ ಇಲ್ಲ ಅಮ್ಮ. ಅತ್ತೆ ಬೇರೆನೆ ಯೋಚನೆ ಮಾಡ್ತಿದ್ದಾರೆ. ಈ ಸರಿ ಮಗು ಆಗಿಲ್ಲ ಅಂದ್ರೆ ಅವರು ದೇವ್ಗೆ 2ನೇ ಮದ್ವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದ್ ಮದ್ವೆ? ಈಗೇನಾದ್ರೂ ಅಳಿಯಂದ್ರೆ ಇನ್ನೊಂದ್ ಮದ್ವೆ ಆದ್ರೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇರಲ್ಲ. ನಿನ್ನಿಬ್ಬರು ತಂಗಿರ್ಗೆ ಇನ್ನೂ ಮದ್ವೆ ಆಗ್ಬೇಕಿದೆ. ನಿನ್ ಮದ್ವೆ ಸಾಲ ಇನ್ನೂ ಕೂಡ ತೀರಿಲ್ಲ. ಈ ಕಷ್ಟ ನಿನ್ನಿಂದ ತಾನೆ. ಏನ್ ಮಾಡ್ತೀಯೋ ಗೊತ್ತಿಲ್ಲ. ಒಂದ್ ಮಗು ಮಾಡ್ಕೊ ನೀನು. ಈ ವಂಶಕ್ಕೆ ಒಂದು ವಾರಸ್ದಾರನ್ನ ನೀನ್ ಕೊಡ್ಲೇಬೇಕು.
ಓ ನೀವಾ? ಬನ್ನಿ, ನಾನು ಕೂಡ ಮನೆ ಕಡೆನೇ ಹೋಗ್ತಾ ಇದ್ದೀನಿ. ನಿಮ್ಮನ್ನ ಅಲ್ಲೇ ಡ್ರಾಪ್ ಮಾಡ್ತೀನಿ. ಇಲ್ಲ ಇಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ. ಅಯ್ಯೋ ನಾಚ್ಕೋಬೇಡಿ, ನೀವು ನನ್ನ ಜೊತೆ ಬೈಕಲ್ಲಿ ಬಂದ್ರೆ ನಾನೇ ನಿಮ್ಮ ಹತ್ರ ದುಡ್ಡಿಸ್ಕೊಳ್ಳಲ್ಲ. ಬನ್ನಿ, ಡ್ರಾಪ್ ಮಾಡ್ತೀನಿ. ಪಾನಿಪುರಿ ತಿಂದು ವರ್ಷಗಳೇ ಆಗೋಗಿದೆ. ತಿನ್ನ ಬರ್ತೀರಾ? ಇಲ್ಲ ಇಲ್ಲ, ಬೇಡ ಬೇಡ, ನಂಗೆ ಲೇಟ್ ಆಗ್ತಿದೆ, ಮನೆಗೆ ಅಯ್ಯೋ ಹೋಗ್ಬೇಕು. ಆಗಿಲ್ಲ, ನಡಿ. ಬರೀ ಒಂದು ಪ್ಲೇಟ್ ತಿಂದು ಹೋದ್ರಾಯ್ತು. ಜಾಸ್ತಿ ಹೊತ್ತಾಗಲ್ಲ. ಇಲ್ಲ, ಹೋಗೋಣ ಅಲ್ವಾ, ಮನೆಗೆ ಲೇಟ್ ಒಂದು ಆಗ್ತಿದೆ. ಪ್ಲೇಟ್ ತಿಂದು ಹೋದ್ರಾಯ್ತು. ಪ್ಲೀಸ್ ಅಣ್ಣ, 2 ಪ್ಲೇಟ್ ಪಾನಿಪುರಿ ಕೊಡಿ. ನಿಮ್ಗ್ ಗೊತ್ತಾ ಇದು? ತುಂಬಾ ತಿಂಗಳುಗಳ ನಂತರ ನಾನು ಈ ಗೋಲ್ಗಪ್ಪ ತಿಂತಿರೋದು. ಈ ಗೋಲ್ಗಪ್ಪ ಟೇಸ್ಟ್ನೇ ಮರ್ತೋಗ್ಬಿಟ್ಟಿದ್ದೆ. ನೀವು ನಗ್ತಾ ಇರೋದನ್ನ ಕೂಡ ಫಸ್ಟ್ ಟೈಮೇ ನೋಡ್ತಾ ಇರೋದು. ನನಗನ್ಸುತ್ತೆ ನೀವು ನಗೋದನ್ನೇ ಮರ್ತಿದ್ರಿ ಅಂತ. ಅಯ್ಯೋ ಏನಾಯ್ತು? ಏನ್ ಹುಡುಕ್ತಿದ್ದೀರಾ? ಅದು ನಿಮ್ ನಗು ಕಳೆದೋಯ್ತಲ್ಲ, ಅದನ್ನೇ ಹುಡುಕ್ತಿದ್ದೆ. ನೀವಂತೂ ಅಪ್ಪ. ಇವತ್ತು ಕೆಲ್ಸದವಳು ಬರ್ತಾ ಇಲ್ಲ, ಅದಕ್ಕೆ ಎಲ್ಲ ಪಾತ್ರೆ ತೊಳ್ದು ಬಿಡು. ಮತ್ತೆ ರಾತ್ರಿಗೆ ಪಂಡಿತರು ಬರ್ತಿದ್ದಾರೆ, ಅದಕ್ಕೆಲ್ಲ ಅಡ್ಗೆನು ಮಾಡಿ ಇಟ್ಕೊಂಡ್ಬಿಡು. ಸೋಮಾರಿ ತರ ಹಾಗೆ ಕೂತಿರ್ಬೇಡ, ಸರಿನಾ? ಪಕ್ಕದ ಮನೆ ಶರ್ಮಾ ಅವರು ದೇವಸ್ಥಾನದಲ್ಲಿ ಕೀರ್ತನೆ ಇಡ್ಸಿದ್ದಾರೆ, ನಾನಲ್ಲಿ ಹೋಗ್ತಿದ್ದೀನಿ, ಸರಿನಾ? ಅಯ್ಯೋ, ನೀವೇನ್ ಮಾಡ್ತಿದ್ದೀರಾ ಇದು? ನನಗನ್ಸುತ್ತೆ ನಾನು ಪಾತ್ರೆ ತೊಳಿತಾ ಇದ್ದೀನಿ. ಅದನ್ನೆಲ್ಲ ಏನಕ್ ಮಾಡ್ತೀರಾ? ಕೊಡಿ. ಒಂದ್ ವೇಳೆ ಯಾರಾದ್ರೂ ನೋಡ್ಬಿಟ್ರೆ? ನೋಡಿದ್ರೆ ಏನಾಗತ್ತೆ? ಪಾತ್ರೆ ತೊಳೆದು ಕ್ರೈಮ? ಜಗತ್ತಲ್ಲಿ ಮೊದಲನೇ ಬಾರಿ ಪಾತ್ರೆ ತೊಳಿತಾರ ಹುಡುಗ ನಾನಂತೂ ಅಲ್ವಲ್ಲ. ನನಗಿದ್ರಿಂದ ವ್ಯತ್ಯಾಸ ಆಗಲ್ಲ. ಒಬ್ಬ ಗೊತ್ತಿಲ್ದೇ ಇರೋ ವ್ಯಕ್ತಿ ಮನೆಗ್ ಬಂದ್ ಪಾತ್ರೆ ತೊಳೆದ್ರೆ ಅದ್ ಚೆನ್ನಾಗ್ ಕಾಣಿಸಲ್ಲ. ಇದೇನು ಮಾತು? ಆ ಪಾತ್ರೆಯಲ್ಲಿ ಅವನು ಊಟ ಮಾಡ್ಬೇಕಾದ್ರೆ ಅದನ್ನ ತೊಳೆದ್ರಲ್ಲಿ ತಪ್ಪೇನು? ನನಗೆ ನಿಮ್ಮ ಲಾಜಿಕ್ ಸರಿ ಹೋಗ್ತಿಲ್ಲ. ನೀವ್ ತಿಳ್ಕೊಂತಾ ಇರೋದೇ ಮೊದ್ಲು ತಪ್ಪಾಗಿದೆ. ಮತ್ತೆ ಯಾಕೆ ಮಾಡ್ತೀರಾ? ಕೆಲಸ ಮಾಡೋಣ, ಪಾತ್ರೆ ತೊಳೆಯೋಣ, ಆಮೇಲೆ ನಮ್ಮ ಹತ್ರ ಇನ್ನೂ ಕೆಲ್ಸಗಳಿದೆ ಮಾಡೋದಕ್ಕೆ. ನಾವಿನ್ನು ಹೋಗಿ ಅಡಿಗೆ ಮಾಡೋದಿದೆ. ಅಂದ್ರೆ ನಿಮ್ಗೆ ಅಡ್ಗೆ ಮಾಡೋಕ್ಕೂ ಬರುತ್ತಾ? ನಿಮಗಿನ್ನೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಾನೇನೋ ಜಾಬ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಾನು ಎಷ್ಟೊಂದು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂದ್ರೆ ನೀವೇನಾದ್ರೂ ತಿಂದ್ಬಿಟ್ರೆ ಫಿದಾ ಹೋಗ್ತೀರಾ. ಹೌದಾ? ಹಾಗಿದ್ರೆ ನಾನ್ ತಿನ್ನಲ್ಲ. ಏನ್ ನೋಡ್ತಾ ಇದ್ದೀರಾ? ನಾನ್ ಏನ್ ನೋಡ್ತಿದ್ದೆ ಅಂದ್ರೆ ನಿನ್ನನ್ ಮದ್ವೆ ಆಗ್ಬರೋ ಹುಡುಗಿ ಅವಳು ತುಂಬಾ ಅದೃಷ್ಟ ಮಾಡಿದಾಳೆ ಅಂತ. ನನ್ನ ಅದೃಷ್ಟದ ಬಗ್ಗೆ ಏನು ಅಂತ ಹೇಳಿ. ನನ್ನ ಹಣೆ ಬರ ಎಷ್ಟೊಂದು ಕೆಟ್ಟದಾಗಿದೆ ಅಂದ್ರೆ ನಾನು ಯಾರನ್ನ ಇಷ್ಟಪಡ್ತಾ ಇದ್ನೋ ಅವಳಿಗೆ ಗೊತ್ತೇ ಇಲ್ಲ ನಾನು ಅವಳನ್ನ ಎಷ್ಟೊಂದು ಇಷ್ಟಪಡ್ತೀನಿ ಅಂತ. ಯಾವಾಗ ನಾವು ನಮ್ಮ ಜೀವನದಲ್ಲಿ ತುಂಬಾ ತೊಂದರೆಗೆ ಸಿಗಾಕೊಂಡಿರ್ತೀವೋ ಅಥವಾ ತುಂಬಾ ಸ್ಟ್ರೆಸ್ ಆಗಿರ್ತೀವೋ ಆವಾಗ ನಮ್ಮ ಹತ್ರ ಯಾರಾದ್ರೂ ಬಂದು ಪ್ರೀತಿಯಿಂದ ಮಾತಾಡಿದ್ರೆ ಆಗ ಅವ್ರ ಮೇಲೆ ಭರವಸೆ ಇಡ್ತೀವಿ. ಆಗ ಅವ್ರನ್ನ ಫ್ರೆಂಡ್ ಆಗೋ ಅಥವಾ ವೆಲ್ವಿಷರ್ ಆಗೋ ನೋಡ್ತೀವಿ. ಆದಷ್ಟು ಬೇಗ ಆ ವ್ಯಕ್ತಿ ಮೇಲೆ ಅವರು ಮಾತು ಕೇಳ್ತಾರೋ ಅನ್ನೋ ಕಾರಣಕ್ಕೆ ದುರುಪಯೋಗ ಪಡಿಸ್ಕೋತೀವಿ. ಸ್ವಲ್ಪ ದಿನದ ನಂತರ ಇದ್ರ ಬಗ್ಗೆ ಪಶ್ಚಾತ್ತಾಪ ಪಡ್ಕೋತೀವಿ. ಆಕಾಶ್ ಅನ್ನೋ ವ್ಯಕ್ತಿ ಶಿಖಾ ಜೀವನದಲ್ಲಿ ಫ್ರೆಂಡ್ ಆಗಿ ಎಂಟ್ರಿ ಕೊಟ್ಟ. ಆದ್ರೆ ಏನಾಯ್ತು ಅಂದ್ರೆ ಆ ಫ್ರೆಂಡ್ಶಿಪ್ ಅಲ್ಲಿ ಆದ ಒಂದು ತಪ್ಪಿಂದ ಮನೆಯಲ್ಲಿ ಶಾಂತಿ ಅನ್ನೋದು ಎಲ್ಲ ಹಾಳಾಯ್ತು. ಅಯ್ಯೋ, ಈ ಹುಡ್ಗ ಎಲ್ಲಿ ಹೋದ? ಈಗೇನು ಹೆಂಡತಿ ಸೆರ್ಗ್ ಹಿಡ್ಕೊಂಡೆ ಕೂತಿರ್ತೀಯಾ? ಜೋಧ್ಪುರ್ ಗಾಡಿ ಹೊರಟೋಗುತ್ತೆ ಮಗ್ನೆ. ನಿಮ್ ಚಿಕ್ಕಮ್ಮನ್ ಮನೆಗೆ ಹೋಗ್ಬೇಕು, ಲೇಟ್ ಆಗ್ತಾ ಇದೆ. ಅಮ್ಮ ಬರ್ತಾ ಇದ್ದೀನಿ. ಅಯ್ಯೋ, ನೀನಿನ್ನೂ ಮಲ್ಲಿಗೆ ಇದೀಯಾ? ಯಾವಾಗ ರೆಡಿ ಆಗೋದು? ನೀನ್ ತುಂಬಾ ಸೋಂಬೇರಿ ಆಗ್ತಾ ಇದೀಯಾ. ದೇವ್, ನನ್ಗೆ ತುಂಬಾ ಹುಷಾರಿಲ್ಲ ದೇವ್.
ನಿಜ ಹೇಳ್ಬೇಕು ಅಂದ್ರೆ ಈ ಬೆಡ್ಡಿಂದ ನನ್ಗೆ ಎದ್ದೊಳಕ್ಕೆ ಆಗ್ತಿಲ್ಲ. ಬೆಳಿಗ್ಗೆಯಿಂದ ತುಂಬಾ ಸುಸ್ತಾಗ್ತಿದೆ. ಆದ್ರೆ ನೀನು ಹೋಗದೆ ಇದ್ರೆ ಚೆನ್ನಾಗಿರುತ್ತೆ. ನಿನಗೇನಾದ್ರೂ ತಲೆ ಕೆಟ್ಟಿದೀಯಾ? ಚಿಕ್ಕ ಚಿಕ್ಕ ವಿಷಯಗಳನ್ನ ಕೂಡ ದೊಡ್ಡದಾಗಿ ಮಾಡ್ಬಿಡ್ತೀಯಾ. ಈ ರೀತಿ ಚಿಕ್ಕದಾಗಿರೋ ಜ್ವರ ಬಂದಾಗ ಕೂಡ ಸೀದಾ ಮಲಿಗೆ ಬಿಡ್ತೀಯಲ್ಲ. ಈಗ ನಾವು ಹೋಗದೆ ಇದ್ರೆ ಸಂಬಂಧಿಕರು ಆಡ್ಕೋತಾರೆ. ನೀನ್ ಎಲ್ಲೇ ಬಿದ್ದಿರು, ನಾನು ಅಮ್ಮನ ಜೊತೆ ಹೋಗ್ತೀನಿ. ಇಲ್ಲಿ ಕೇಳಿ, ನಾನ್ ನಿಮಗೋಸ್ಕರ ತಿನ್ನೋದಕ್ಕೇನೋ ತಂದಿದ್ದೀನಿ. ಏನಾಯ್ತು? ಅಯ್ಯೋ, ನಿಮಗಂತೂ ಜ್ವರ ತುಂಬಾನೇ ಜಾಸ್ತಿ ಇದೆ. ನಾನ್ ನಿಮಗೆ ಮೆಡಿಸಿನ್ ತರ್ತೀನಿ, ನೀವು ಇಲ್ಲೇ ಇರಿ. ನಿಮ್ಗಂತೂ ನಾನು ತುಂಬಾ ಕಷ್ಟ ಕೊಡ್ತಿದ್ದೀನಿ ಅನ್ಸತ್ತೆ. ನೀವು ನನ್ನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ಬೇಡಿ. ನನಗೆ ಅವಶ್ಯಕತೆ ಇಲ್ಲ. ನೀವಿದ್ದೀರಲ್ಲ, ಎಲ್ಲ ಕೆಟ್ಟ ಅಭ್ಯಾಸಗಳನ್ನೇ ಮಾಡ್ಕೊಂಡಿದ್ದೀರಾ. ಇವಾಗ ಸ್ವಲ್ಪ ಒಳ್ಳೇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದ್ ಬಿಡಿ, ಇವಾಗ ನೀವು ಮಲಗಿ. ನಿನ್ನೆ ರಾತ್ರಿ ಯಾವಾಗ ಮಲ್ಕೊಂಡೆ ಅಂತಾನೆ ಗೊತ್ತಾಗಿಲ್ಲ. ಹಾ, ಅಂದಾಗೆ ನನಗೆ ರಾತ್ರಿ ನಿದ್ದೆ ಚೆನ್ನಾಗಿ ಬಂತು. ಆಕಾಶ್, ನನ್ನಿಂದ ಎಂತ ಮಹಾಪಾಪ ಆಯ್ತು. ಇಲ್ಲ ಶಿಖಾ, ನಾವೇನು ಮಾಡಿದ್ದು ಅದರಲ್ಲಿ ಏನೂ ತಪ್ಪಿಲ್ಲ. ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಮೇಲೆ ಇಲ್ಲ ಅಂತ ಹೇಳೋ ಹಾಗೇನೇ ಇಲ್ಲ. ನನ್ನನ್ನು ಬಿಟ್ಬಿಡಿ. ನಾನು ಹೇಳಿದ್ದಕ್ಕೆ ಒಪ್ಕೋಬೇಕು ಅಷ್ಟೇ. ಪ್ಲೀಸ್ ನನ್ನನ್ನು ಕಿರ್ಚ್ಬೇಡ.
ಆಕಾಶ್ 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 ಬಿಡು, ನೀನ್ ಏನ್ ಮಾಡ್ತಿದ್ಯಾ? ಆಕಾಶ್ ಬಿಡು. ಇದನ್ನ ಪ್ರೀತಿ ಅಂತಾರೆ. ಆಕಾಶ್ ಆಕಾಶ್, ನನ್ ಮದ್ವೆ ಆಗಿದೆ, ಇದೆಲ್ಲ ತಪ್ಪು. ಆ ಪ್ರಾಣಿ ಅಂತ ಮನುಷ್ಯನ ಜೊತೆ ಹೇಗಿರ್ತೀಯ ನೀನು? ಹೇಗಿರಕ್ ಸಾಧ್ಯ? ನಿನ್ನೆ ರಾತ್ರಿ ಅವನ್ನ ಕೊಲ್ಲುವಷ್ಟು ಕೋಪ ಬರ್ತಾ ಇತ್ತು. ಆಕಾಶ್, ಸರಿನೋ ತಪ್ಪೋ, ಅವ್ರ ನನ್ ಗಂಡ. ಇಲ್ಲಿ ಇಲ್ಲಿ ನೋಡು. ನನ್ ಕಡೆ ನೋಡು. ಮತ್ತೆ ನಾನ್ಯಾರು? ನೀನ್ ನನ್ನ ಅವಶ್ಯಕ. ಶಿಖಾ, ನಿಮ್ ರಿಪೋರ್ಟ್ ಬಂದಿದೆ. ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ತೋರಿಸ್ತಿದೆ. ಒಳ್ಳೆ ವಿಷಯ ಅಂದ್ರೆ ನೀವು ತಾಯಿ ಆಗ್ತಿದ್ದೀರಾ. ನನಗನ್ಸೋ ಪ್ರಕಾರ ನಿಮ್ ಗಂಡ ಎಲ್ಲೋ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ನಾನ್ ಜೋಧ್ಪುರಿಂದ ಬಂದು 1 ಗಂಟೆ ಆಯ್ತು. ನೋಡ್ದ ನೀನು? ಎಲ್ಲಿ ವಟಾರದಲ್ಲಿ ಬೀದಿ ಬೀದಿ ಅಲಿಯಕ್ ಹೋಗಿದ್ಯಾ? ನಾನ್ ಹೇಳ್ತಿದ್ದೀನಿ, ರೆಕ್ಕೆ ಬಂದ್ಬಿಡ್ತಾ ನಿನಗೆ? ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ನೀನು ಬಂಜೆ ಆದ್ರೂ ಇಷ್ಟೊಂದ್ ಖುಷಿಯಾಗಿ ಹೇಗಿದ್ಯಾ? ಅತ್ತೆ, ನಾನ್ ಬಂಜೆ ಅಲ್ಲ. ಈಗ ತಾನೇ ಹಾಸ್ಪಿಟಲ್ ಇಂದಾನೆ ಬರ್ತಿದ್ದೀನಿ. ಡಾಕ್ಟರ್ ಹೇಳಿದ್ರು ನಾನ್ ಪ್ರೆಗ್ನೆಂಟ್ ಅಂತ. ನಾನು ಕೂಡ ತಾಯಿ ಆಗಿದ್ದೀನಿ. ಏನಂದೆ? ಎಲ್ ತೋರ್ಸು. ಆಮ, ಇವಳು ನಿಜವಾಗ್ಲೂ ಪ್ರೆಗ್ನೆಂಟು. ನೋಡ್ದ್ಯಾ? ನಾನ್ ಹೇಳ್ತಿದ್ನಲ್ಲ, ದೇವ್ರು ನಮ್ಗೆ ಯಾವತ್ತೂ ಒಳ್ಳೇದೇ ಮಾಡೋದು. ಆ ದೇವ್ರಿಗೆ ನಮ್ಗೂ ಕೇಳಿಸ್ಬಿಡ್ತಪ್ಪ. ನಾನ್ ಹೇಳಿದ್ದೆ ಅಲ್ವಾ ನಂಗೇನು ಸಮಸ್ಯೆ ಇಲ್ಲ ಅಂತ. ನೋಡ್ದಾ, ನೀನೀಗ ಪ್ರೆಗ್ನೆಂಟ್ ಆದೆ ಅಲ್ವಾ? ಆಮೇಲೆ ಇಲ್ಲಿ ನೋಡಮ್ಮ, ಇವತ್ತಾದ್ಮೇಲೆ ನೀನು ಮನೆ ಯಾವ ಕೆಲ್ಸನೂ ಮಾಡೋ ಹಾಗಿಲ್ಲ, ಮತ್ತೆ ಯಾವ್ದೇ ತೂಕದ ವಸ್ತು ಎತ್ತೋ ಹಾಗಿಲ್ಲ ನೀನು. ಅಯ್ಯೋ, ನಾನು ಅಜ್ಜಿ ಆಗ್ತೀನಿ. ಶಿಖಾ, ನಾನ್ ನಿಂಗೋಸ್ಕರ ಅಂತ ಒಂದು ಗಿಫ್ಟ್ ತಂದಿದ್ದೀನಿ. ಆಕಾಶ್, ನನ್ಗೆ ನಿನ್ನಿಂದ ಏನು ಬೇಕಾಗಿಲ್ಲ. ಇಲ್ಲಿ ನೋಡು ಆಕಾಶ್, ನಮ್ಮಿಬ್ರು ಮಧ್ಯೆ ಏನೆಲ್ಲ ಆಗಿದ್ಯೋ ಅದೆಲ್ಲ ತಪ್ಪೆ. ಅದೇನು ಅಂದ್ರೆ, ನನ್ನ ಮರ್ತ್ಬಿಡು, ನನ್ನಿಂದ ದೂರ ಇರು. ಏ, ಹುಷಾರು ಶಿಖಾ, ಹುಷಾರಾಗಿರು. ಅಯ್ಯೋ, ಇವನಿಗಂತೂ ತುಂಬಾ ಗಾಯ ಆಗಿದೆ. ಶಿಖಾ, ಬಟ್ಟೆ ತಗೊಂಬಾ. ನಾನ್ ಬಟ್ಟೆ ತಗೊಂಬರ್ತೀನಿ, ನೀವು ಆಯಿಂಟ್ಮೆಂಟ್ ಹಚ್ತೀರಿ. ನಾನು ಎಲ್ಗೋ ಹೋಗ್ಬೇಕು, ನೀನೇ ಬ್ಯಾಂಡೇಜ್ ಹಾಕು. ಇನ್ಮೇಲಾದ್ರೂ ಹುಷಾರಾಗಿರಿ, ಆಯ್ತಾ? ಇದೇನು ಹುಚ್ಚಾಟ ಆಕಾಶ್? ಶಿಖಾ, ನೀನು ನನ್ನೋಳು ಮಾತ್ರ. ಅವನು ನಿನ್ನ ಮುಟ್ತಾ ಇದ್ರೆ ನನ್ನ ಮನಸ್ಸಿಗೆ ಒಂಥರ ಬೆಂಕಿ ಇಟ್ಟಾಗಿರುತ್ತೆ. ಅವನು ನಿನ್ನ ಮುಟ್ಟೋದು ನನಗಿಷ್ಟ ಇಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ಅವರು ನನ್ ಗಂಡ. ನನಗದೆಲ್ಲ ಗೊತ್ತಿಲ್ಲ. ನೀನು ಅವನ್ನ ಬಿಟ್ಬಿಡು. ಇಲ್ಲಿ ನೋಡು ಆಕಾಶ್, ಕನ್ಸಿಗೂ ನಿಜ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಏನ್ ನಮ್ಮಿಬ್ರು ಮಧ್ಯೆ ನಡೆದಿದ್ಯೋ ಒಂದ್ ಕನ್ಸಂತ ಮರ್ತ್ಬಿಡು. ದೇವೇ ನನ್ ಜೀವನ, ನನ್ ಪ್ರೀತಿ ಕೂಡ ಏನೇ ಇದ್ರು ದೇವ್ಗೆ. ಇಲ್ಲ, ನೀನು ದೇವ್ನ ಪ್ರೀತಿ ಮಾಡೋ ಹಾಗಿಲ್ಲ. ಯಾಕಂದ್ರೆ ನೀನು ನನ್ನ ಇಷ್ಟಪಡ್ತಾ ಇದೀಯಾ. ನಾವಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದೀವಿ.
ನಾನ್ ನಿನ್ನ ತುಂಬಾನೇ ಹಚ್ಕೊಂಡಿದ್ದೀನಿ ಶಿಖಾ. ಆಕಾಶ್, ನಾನ್ ನಿನ್ನನ್ನ ಪ್ರೀತಿಸ್ತಾ ಇಲ್ಲ. ನಮ್ಮಿಬ್ರ ಮಧ್ಯೆ ಏನೇನ್ ನಡೆದಿದ್ಯೋ ಅದೆಲ್ಲ ಪಾಪ ಚಾಣಕ್ಕಾಗಿ ಆಗಿದ್ದು. ಇಲ್ ನೋಡು ಆಕಾಶ್, ನಾವಿಬ್ರು ಇಟ್ಕೊಂಡಿರೋ ಸಂಬಂಧನ ಮರ್ತ್ಬಿಡು ಪ್ಲೀಸ್. ನನ್ನಿಂದಾಗಿ ನಿನ್ ಜೀವನನ ಹಾಳು ಮಾಡ್ಕೋಬೇಡ. ನೀನ್ ತುಂಬಾ ಒಳ್ಳೆಯವನು. ನನ್ಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಮತ್ತೆ ಒಂದ್ ಸಂಸಾರ ಇರೋ ನನ್ನಿಂದ ನಿನಗೆ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅದೇನು ಅಂದ್ರೆ ಹೇಗಾದ್ರೂ ಮಾಡಿ ನೀನು ಇಲ್ಲಿಂದ ಹೊರಟ್ಬಿಡು. ಮತ್ತೆ ಇನ್ನೊಂದು ವಿಷಯ ಕರೆಕ್ಟಾಗಿ ಕೇಳಿಸ್ಕೊ. ನೀನ್ ಯಾವತ್ತಿದ್ರು ನನ್ಗೆ ಫ್ರೆಂಡ್ ಅಷ್ಟೇ. ನೀನ್ ಕರೆಕ್ಟ್ ಆಗಿರ್ತೀಯ ಅಂದ್ರೆ ಫ್ರೆಂಡ್ ಆಗಿರ್ತೀನಿ. ಫ್ರೆಂಡ್ಶಿಪ್ ಬಿಟ್ಬಿಟ್ಟು ಬೇರೆ ವಿಷಯಕ್ಕೆ ಯಾವ್ದಕ್ಕೂ ತಲೆ ಹಾಕ್ಬೇಡ ನೀನು. ಯಾಕಂದ್ರೆ ಈ ಸಂಬಂಧ ಯಾವತ್ತಿದ್ರೂ ಚೆನ್ನಾಗಿರಲ್ಲ. ನಮಗ್ ಮರ್ಯಾದೆನೂ ಇರಲ್ಲ. ಶಿಖಾ ಮಾಡಿದ ತಪಸ್ಸಿಗೆ ಫಲ ಸಿಕ್ತು. ಶಿಖಾ ಗರ್ಭವತಿ ಆಗಿರೋದಕ್ಕೆ ಖುಷಿ ಇದೆ. ಅವಳು ತನ್ನ ಗಂಡಿನಿಂದ ಹಾಗೆ ಅತ್ತೆಯಿಂದ ಗೌರವ ಮತ್ತೆ ಪ್ರೀತಿ ಸಿಗಕ್ ಶುರು ಆಯ್ತು. ತುಂಬಾ ವರ್ಷದಿಂದ ಅದಕ್ಕೋಸ್ಕರ ಕಾಯ್ತಿದ್ಲು. ಆದ್ರೆ ಒಂದಲ್ಲ ಒಂದಿನ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅನ್ನೋ ಭಯ ಇದೆ. ಆದ್ರೆ ಈ ಖುಷಿ ಹಿಂದೆ ತುಂಬಾ ಕ್ರೂರವಾದ ಸತ್ಯ ಅಡಗಿದೆ. ಆದ್ರೆ ಈ ಸತ್ಯನ ತನ್ನ ಮನ್ಸಲ್ಲೇ ಇಟ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ. ಅವಳೇನೋ ಟ್ರೈ ಮಾಡ್ತಿದ್ದಾಳೆ. ಅವಳು ಹೊಟ್ಟೆಯಲ್ಲಿ ಬೆಳಿತಿರೋ ಆ ಮಗುವಿನ ಜನ್ಮ ರಹಸ್ಯ ಅದು ಆ ದೇವ್ಗೂ ಗೊತ್ತಿಲ್ಲ ಅಥವಾ ಆಕಾಶ್ಗೂ ಗೊತ್ತಿಲ್ಲ. ಯಾಕಂದ್ರೆ ಅವಳಿಗೆ ಗೊತ್ತಿತ್ತು ಯಾವ ಸಂಬಂಧದಿಂದ ಈ ಮಗುನ ಪಡ್ಕೊಂಡಿದ್ದೀನೋ ಅದೇ ಸಂಬಂಧದಿಂದ ಈ ಮಗುಗೆ ತೊಂದರೆ ಆಗುತ್ತೆ ಅನ್ನೋದು. ಅದಕ್ಕೆ ಅವಳು ಆಕಾಶ್ನ ಕೇಳಿದ್ಲು, ನಮ್ಮಿಬ್ಬರ ನಡುವೆ ಏನೇ ಆಗಿದ್ರೂ ಅದೊಂದು ತಪ್ಪು ಘಟನೆ, ಅದನ್ನ ಮರ್ತ್ಬಿಡು. ಆದ್ರೆ ಶಿಖಾ ಗೊತ್ತಿರ್ಲಿಲ್ಲ. ಆದ್ರೆ ಆಕಾಶ್ ತಗೊಂಡಿರೋ ನಿರ್ಧಾರದಿಂದ ಅವಳ ಜೀವನದಲ್ಲಿ ಪ್ರಳಯ ಆಗುತ್ತೆ ಅನ್ನೋದು. ಆಕಾಶ್ ಶಿಖಾನ ಪ್ರೀತಿಸಕ್ ಶುರು ಮಾಡ್ದ ಅಲ್ಲಿಗೆ. ಆದ್ರೆ ಆ ಪ್ರೀತಿ ಹುಚ್ಚು ಪ್ರೀತಿಯಾಗಿ ಬದಲಾಗೋದಕ್ಕೆ ಶುರು ಆಯ್ತು. ಆಕಾಶ್ ದಿನಪೂರ್ತಿ ತಲೆ ಕೆಡಿಸ್ಕೊತಾ ಇದ್ದ. ಅದು ಬೇರೆ ರೀತಿನೇ ಪಡ್ಕೋತಾ ಇತ್ತು. ಅದ್ರ ಪರಿಣಾಮ ಶಿಖಾ ಮೇಲೆ ಬೀರೋದಕ್ಕೆ ಶುರು ಆಯ್ತು. ಯಾವ ವ್ಯಕ್ತಿ ಬಗ್ಗೆನೂ ನಾವು ಅಷ್ಟು ಈಸಿಯಾಗಿ ಯೋಚನೆ ಮಾಡೋಕ್ಕಾಗಲ್ಲ. ಇಷ್ಟು ಕಡಿಮೆ ಸಮಯದಲ್ಲಿ ಆ ರೀತಿ ನಂಬಿಕೆನ ಇಡಬಾರ್ದಾಗಿತ್ತು. ಮುಂದೆ ಅದೇ ನಮಗೆ ಕಂಟಕವಾಗಿ ಎದುರಾಗುತ್ತೆ. ನಮ್ಮ ಜೀವನದಲ್ಲಿ ಕೆಟ್ಟ ಪರಿಸ್ಥಿತಿಗಳನ್ನ ನಾವಾಗೆ ತಂದ್ಕೋಬಾರ್ದು. ಅಲ್ಲಿಗೆ ನಾವು ಅದನ್ನ ತಡಿಬೇಕಾಗುತ್ತೆ. ಜೀವನದಲ್ಲಿ ಈ ರೀತಿ ಎಡುತ್ತೀವಿ. ನಾವು ಮಾಡಿದ್ದು ಸರಿನಾ ಅಥವಾ ತಪ್ಪಾ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲ್ಲ. ಅಂತ ಸಮಯ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಒಬ್ಬ ಗೆಳೆಯನ್ಗೆ ಅಂಥವ್ರಿಗೆ ನಾನೊಂದು ಸಲಹೆ ಕೊಡ್ತೀನಿ. ಅಂಥವ್ರನ್ನ ಹೊರಗಡೆ ಕರ್ಕೊಂಬರೋದಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ. ಈ ಆಕಾಶ್ ಇಲ್ಲೇನ್ ಮಾಡ್ತಿದ್ದಾನೆ? ದೇವತ್ರ ಬಂದ್ ಎಲ್ಲಾನು ಹೇಳ್ತಾನಾ? ಓಯ್, ಏನಾಯ್ತು? ಬಾ ಹೋಗೋಣ. ಆಕಾಶ್, ಆಕಾಶ್ ಬಿಡು. ನಿನ್ಗೇನ್ ಹುಚ್ಚಿಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಇದೇನು ಹೊಸ್ದಾಗಿ ಮಾಡ್ತಿಲ್ವಲ್ಲ? ನಿನ್ ಗಂಡನಿಗೂ ಗೊತ್ತಾಗ್ಬೇಕು ನಾನು ನಿನ್ನ ಎಷ್ಟೊಂದು ಇಷ್ಟಪಡ್ತೀನಿ ಅಂತ. ಆಕಾಶ್, ಹೊರಗಡೆ ನನ್ ಗಂಡ ಇದ್ದಾನೆ, ಅರ್ಥ ಮಾಡ್ಕೋ. ನಾನು ಬಿಡಲ್ಲ. ಆಕಾಶ್, ನನ್ನನ್ನ ಪ್ಲೀಸ್ ಬಿಡು. ಹೇಳ್ತಿದ್ದೀನಲ್ಲ ಬಿಡು ನಾನ್ ಅಂತ. ಬಿಡಲ್ಲ ಅಂತ ಹೇಳ್ದೆ. ದೇವ ಆಚೆನೇ ಇದಾರೆ, ಬಿಡು. ಆಕಾಶ್ ಪ್ಲೀಸ್ ಬಿಡು ನನ್ನ, ಪ್ಲೀಸ್. ನಾನ್ ಬಿಡಲ್ಲ. ಏನಾಯ್ತು? ಏನೂ ಇಲ್ಲ. ಜಾಸ್ತಿ ಫಿಟ್ ಆಗಿರೋ ಬಟ್ಟೆನ ತಗೋಬೇಡ. ಪ್ರೆಗ್ನೆನ್ಸಿಲಿ ಲೂಸ್ ಆಗಿರೋ ಬಟ್ಟೆ ತಗೋ. ಇದನ್ನ ಟ್ರೈ ಮಾಡು, ಆಯ್ತಾ? ಶಿಖಾ ಅಮ್ಮ ಆಗ್ತಾ ಇದ್ದಾಳ. ಆಕಾಶ್
ಈ ಹೊತ್ತಲ್ಲಿ ಇಲ್ಲಿ ಏನಾಯ್ತು? ನಾನು ಇವ್ರ ಬಗ್ಗೆ ನಿಮಗೇನೋ ಹೇಳ್ಬೇಕಿತ್ತು. ಏನು ಹೇಳ್ಬೇಕು? ಈ ಜುಮ್ಕಿ ಬಿದ್ದೋಗಿತ್ತು. ಇದು ನನಗೆ ಎಲ್ಲಿ ಸಿಕ್ತು? ನಾನು ಹೇಳ ಎಲ್ಲಿ ಸಿಕ್ತು ಅಂತ? ನೀವು ಕೂಡ ಅವತ್ತು ಮಳೆ ಬಂದು ಬಟ್ಟೆ ತಗೊಳಕ್ಕೆ ಅಂತ ಹೋಗಿದ್ನಲ್ಲ, ಮೋಸ್ಟ್ಲಿ ಅವಾಗೆಲ್ಲೋ ಬಿದ್ದಿರ್ಬೇಕು ಅನ್ಸುತ್ತೆ. ಅದ್ ಇವ್ರಿಗೆ ಮಾಡಿ ಮೇಲೆ ಸಿಕ್ಕಿರ್ಬೇಕು ಅನ್ಸುತ್ತೆ ಅಲ್ವಾ? ಅಲ್ಲೇ ಸಿಕ್ಕಿದ್ದಲ್ವಾ ನಿಮ್ಗೆ? ಅದೇನಂದ್ರೆ ಜುಮ್ಕಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಒಳಗಡೆ ಹೋಗೋಣ. ಸರಿ ನಡಿ. ಅಯ್ಯೋ ನೀನೆಂತ ಒಳ್ಳೆ ಟೈಮಲ್ಲಿ ಬಂದಿದ್ಯಾ ಗೊತ್ತಾ? ನಿಂಗೋಸ್ಕರ ಮಾರ್ಕೆಟಿಂದ ಎಷ್ಟೆಷ್ಟು ಒಳ್ಳೆ ವಸ್ತುಗಳನ್ನ ತಂದಿದ್ದೀನಿ ಗೊತ್ತಾ? ಇಲ್ಲಿ ನೋಡು, ಇದು ನೋಡು, ನಿಂಗೋಸ್ಕರ ಬಳೆ. ನಿನ್ನ ಕೈಗಿದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಸುಂದರವಾಗಿದೆ ಅಲ್ವಾ? ಇಲ್ಲಿ ನೋಡು, ಇದು ಈ ಕೆಂಪಟ್ಟೆಯಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೀಯಾ, ಒಂಥರ ಮದುವೆ ಹೆಣ್ಣು ತರ. ಇದೆಲ್ಲ ಏನ್ ಮಾಡ್ತಿದ್ಯಾ ನೀನು? ನಿಂಗ್ ತಲೆಗೆಲೆ ಕೆಟ್ಟಿದ್ಯಾ ಹೇಗೆ? ಇದೆಲ್ಲ ಯಾಕೆ ಮಾಡ್ತಿದ್ಯಾ ನೀನು? ಅಷ್ಟಕ್ಕೂ ಏನಾಗ್ಬೇಕು ನಿನ್ಗೆ? ಅಯ್ಯೋ, ನೀನ್ ಯಾಕೆ ಕೋಪ ಮಾಡ್ಕೋತಾ ಇದೀಯಾ? ನನ್ಗೆ ನೀನ್ ಬೇಕು ಅಷ್ಟೇ. ಮತ್ತೆ ನನ್ ಮಗು ಮಗು? ಯಾವ ಮಗು? ಯಾವ ಮಗು ಬಗ್ಗೆನೂ ಗೊತ್ತಿಲ್ಲ. ಆದ್ರೆ ನನಗೊತ್ತು. ನಿನ್ನ ಈ ಹೊಟ್ಟೆಲಿ ಬೆಳಿತಾ ಇದೆಯಲ್ಲ ಮಗು ನಂದೆ ಅಂತ. ನನಗೆ ನೀನು ಮತ್ತೆ ನಮ್ಮ ಮಗು ಇಬ್ರು ಬೇಕು. ನಾನು ನಿಮ್ಮಿಬ್ಬರನ್ನು ಇಲ್ಲಿಂದ ತುಂಬಾನೇ ದೂರ ಕರ್ಕೊಂಡು ಹೋಗ್ತೀನಿ. ನೀನು ನಿನ್ನ ಗಂಡನ್ನ ಬಿಟ್ಬಿಡು, ಅವನ್ನ ಬಿಟ್ಬಿಡು. ನಾನು ನಿನ್ನ ಮದುವೆ ಆಗ್ತೀನಿ. ಈಗಿಂದಲೇ ನಾನು ನಿನ್ನ ಮದುವೆ ಆಗ್ತೀನಿ. ಆಕಾಶ್, ನೀನ್ ಯಾಕೆ ಹುಚ್ಚಂತರ ಆಡ್ತಿದ್ಯಾ? ಆಕಾಶ್, ನಾನು ನಿನ್ನ ಕೈ ಮುಗಿದ್ ಕೇಳ್ಕೊಂತೀನಿ. ನಾನು ನಿನ್ನ ಕ್ಷಮೆ ಕೇಳ್ತೀನಿ. ನಮ್ಮಿಬ್ರು ಮಧ್ಯೆ ಏನ್ ನಡೆದಿದ್ಯೋ ಅದೆಲ್ಲ ದೊಡ್ಡ ತಪ್ಪು. ನನ್ನನ್ನ ಕ್ಷಮಿಸ್ಬಿಡು. ಮತ್ತೆ ನೀನು ಇಲ್ಲಿಂದ ಹೊರಟ್ಬಿಡು. ನೋಡ್ ಆಕಾಶ್, ಅರ್ಥ ಮಾಡ್ಕೋ. ದೇವ್ಗೇನಾದ್ರೂ ಗೊತ್ತಾಯ್ತು ಅಂದ್ರೆ ನನ್ನ ಹೊಟ್ಟೆಲ್ ನಿನ್ ಮಗು ಇದೆ ಅಂತ ಅವ್ರು ಯಾವತ್ತೂ ನನ್ನ ಕ್ಷಮಿಸೋದಿಲ್ಲ. ಪ್ಲೀಸ್ ಇಲ್ಲಿಂದ ನೀನ್ ಹೊರಟೋಗ್ಬಿಡು. ಪ್ಲೀಸ್ ಹೊರಟೋಗ್ಬಿಡು ಇಲ್ಲಿಂದ. ನಾನ್ ನಿನ್ನ ಬಿಟ್ಟು ಎಲ್ಗೂ ಹೋಗಲ್ಲ. ಹೋಗು ಅಂತ ಹೇಳ್ದೆ ತಾನೆ. ಇಲ್ಲೇನ್ ನಡೀತಾ ಇದೆ? ದೇವ್ ನೋಡಿ, ಇವ್ನ ಹುಚ್ಚುಂತರ ಆಡ್ತಿದ್ದಾನೆ. ಬಾಯಿ ಬಂದಿದೆ ಹೇಗ್ ಮಾತಾಡ್ತಿದ್ದಾನೆ. ಇಲ್ಲ, ಒಂದ್ ನಿಮಿಷ. ನನ್ ಮೇಲೆ ಕೈ ಮಾಡೋದಕ್ಕೂ ಮುಂಚೆ ಮೊದ್ಲು ನಿನ್ ಹೆಂಡತಿನ ಕೇಳು. ಇವಳು ಹೊಟ್ಟೆಲಿ ಬೆಳಿತಾ ಇರೋ ಮಗು ಯಾರ್ದು? ನೀನ್ ಏನ್ ಮಾತಾಡ್ತಾ ಇದೀಯಾ? ಆ ಮಗು ನಂದು. ಮಗು ಇವಂದಂತೆ. ಅಯ್ಯಲೇ, ನಿನ್ ಕೈಲದಾಗಲ್ಲ. ನಿನ್ ಕೈಲಿ ಮಗು ನುಡ್ಸೋ ಯೋಗ್ಯತೆ ಇಲ್ಲ, ಅದನ್ನ ತಿಳ್ಕೊ. ಚಿಕ್ಕ, ಈ ಮಗು ನಂದೆ. ಚಿಕ್ಕನಿಗೆ ನಿನ್ ಹೊಟ್ಟೆಲಿರೋ ಮಗು ಮೇಲೆ ಆಣೆ. ಇವ್ನಿಗೆ ಹೇಳು ಸತ್ಯ ಏನು ಅಂತ. ಚಿಕ್ಕ, ಇವನು ಏನ್ ಹೇಳ್ತಾ ಇದ್ದಾನೆ? ಸತ್ಯ ಏನು ಅಂತ ಹೇಳು. ಈ ಮಗು ಯಾರ್ದು? ದೇವ್, ಈ ಮಗು ಆಕಾಶ್ದೆ. ದೇವ್, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ತಪ್ಪಲ್ಲ, ನಾನು ಪಾಪ ಮಾಡಿದ್ದೀನಿ. ಮದ್ವೆ ಆಗಿದ್ರು ಕೂಡ ನಾನು ಆಕಾಶ್ ಜೊತೆಲಿ ಅನೈತಿಕ ಸಂಬಂಧ ಇಟ್ಕೊಂಡೆ. ನನಗ್ ಗೊತ್ತಿದೆ ಇದಕ್ಕೆ ಶಿಕ್ಷೆ ಬರೀ ನನ್ಗಲ್ಲ, ನನ್ಗಾಗ್ತಾ ಇರೋ ಮಗು ಕೂಡ ಆಗತ್ತೆ. ದೇವ್, ನಿಮ್ನ ಕೈ ಮುಗಿದು ಕೇಳ್ಕೊಂತೀನಿ. ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಏನ್ ಶಿಕ್ಷೆ ಕೊಡ್ಬೇಕೋ ಅದನ್ನ ನನಗ್ ಕೊಡಿ. ಆದ್ರೆ ನನ್ಗೆ ಹುಡ್ತಾ ಇರೋ ಮಗುಗ್ ಮಾತ್ರ ಏನು ತೊಂದರೆ ಕೊಡ್ಬೇಡಿ. ನನಗೇನ್ ಶಿಕ್ಷೆ ಕೊಡ್ತೀರಾ ಕೊಡಿ. ಏನೂ ಹೋಗಲ್ಲ ನಿಂಗೆ. ನನ್ನ ಬಿಡು ಆಕಾಶ್. ನನ್ಗೆ ಸ್ವರ್ಗನೂ ಇದೇನೆ, ನರ್ಕನೂ ಇದೇನೆ. ನಾನ್ ಯಾವತ್ತೂ ನಿನ್ ಜೊತೆ ಬರಲ್ಲ. ನಾನ್ ದೇವ್ ಜೊತೆಲೇ ಇರ್ತೀನಿ. ಇಲ್ಲ ಶಿಖಾ, ಹಾಗೆ ಹೇಳ್ಬೇಡ. ನೀನ್ ನನ್ನವಳಷ್ಟೇ. ಆಕಾಶ್, ಇವಳು ಕೈನ ಬಿಡು. ಇಲ್ಲ ನಾನ್ ಬಿಡಲ್ಲ. ಅವಳನ್ನ ಬಿಡು ಅಂತ. ದೇವ್, ಆಕಾಶ್.
ನಾನ್ ಹೇಳಿದ್ನಲ್ಲ ನೀನು ಹುಚ್ಚುನ್ ತರ ಆಡ್ಬೇಡ ಅಂತ. ನನ್ ಮಾತ್ ಕೇಳಲಿಲ್ಲ ಅಲ್ವಾ ನೀನು? ನಾನ್ ನಿನ್ನ ಪ್ರೀತಿಸಕ್ ಆಗೋದಿಲ್ಲ. ಈ ಕೊಲೆ ಶಿಖಾನೆ ಮಾಡಿರಬಹುದು, ಆದ್ರೆ ಅವಳು ಈ ರೀತಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾರಣ. ನಾನು ನನ್ನ ಮಗನ್ಗೆ ಈಗೆಲ್ಲ ಹೇಳ್ಕೊಡ್ಲಿಲ್ಲ ಅಂದಿದ್ರೆ ಅವನು ಸುಳ್ಳು ಗಂಡಸ್ತನದ ಬಗ್ಗೆ ಅಷ್ಟೊಂದು ಕೊಚ್ಕೊಳ್ತಾ ಇರ್ಲಿಲ್ಲ. ನಾವೆಲ್ಲರೂ ಸೇರ್ಕೊಂಡು ಅವಳಿಗೆ ತಾಯಿ ಆಗಕ್ಕೆ ಬಲವಂತ ಮಾಡಿದ್ವಿ. ಅವಳಿಗೆ ಮರ್ಯಾದೆ ಕೊಟ್ಟಿದ್ದಿದ್ರೆ ಅವಳು ಆಕಾಶ್ ಹತ್ರ ಹೋಗೋ ಅಂತ ತಪ್ಪು ಮಾಡ್ತಿರ್ಲಿಲ್ಲ. ಮತ್ತೆ ಆಕಾಶ್ ಅವಳ ತಪ್ಪನ್ನ ಪ್ರೀತಿ ಅನ್ಕೊಳ್ತಾ ಇರ್ಲಿಲ್ಲ. ತಪ್ಪು ನಾವೆಲ್ಲರೂ ಸೇರಿ ಮಾಡಿದೀವಿ, ಆದ್ರೆ ಶಿಕ್ಷೆ ಇವಳಿಗೆ ಸಿಕ್ಬಿಡ್ತು. ಶಿಖಾ ತನ್ನ ಅತ್ತೆಯಿಂದ ತುಂಬಾನೇ ಮಾನಸಿಕವಾಗಿ ಹಿಂಸೆಗೊಳಗಾಗಿದ್ಲು. ಆಗಿದ್ರೂ ಕೂಡ ಅವಳು ಏನ್ ಮಾಡಿದ್ಲೋ ಅದು ತಪ್ಪೆ. ಸುಳ್ಳನ್ನ ತುಂಬಾ ದಿನದವರೆಗೂ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಸತ್ಯನ್ ಕೂಡ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಕಾನೂನಿನ ಕೈಗಳು ಅಪರಾಧಿಗಳನ್ನ ಹಿಡ್ದೇ ಹಿಡಿಯುತ್ತೆ. ಮನುಷ್ಯನ ಜೀವನದಲ್ಲಿ ಎಷ್ಟು ಸರಿ ಈ ರೀತಿ ಆಗುತ್ತೆ. ನೋಡೋದಕ್ಕೆ ಸರಳವಾಗಿರ್ತಾರೆ, ಸಮಾಧಾನವಾಗಿರ್ತಾರೆ, ಆದ್ರೆ ಅವ್ರ ತಾಳ್ಮೆ ಕೆಟ್ರೆ ಮನುಷ್ಯನ ಜೀವದಕ್ಕಿನ ಹಾರಿಸ್ತಾರೆ. ಸಾಹಸ ಮತ್ತೆ ಧೈರ್ಯದಿಂದ ಅವ್ರು ಆ ರೀತಿಗೆ ತಲುಪ್ತಾರೆ. ಶಿಖಾ ಒಂದ್ ರೀತಿಲಿ ಅಪರಾಧಿನೇ ಇರ್ಬೋದು, ಅದ್ರಲ್ಲಿ ಅವ್ರ ಅತ್ತೆ ಮತ್ತೆ ಗಂಡ ಕೂಡ ಶಾಮೀಲಾಗಿದ್ದಾರೆ. ಅವರಿಬ್ರೆ ಇಂಥ ಅಮಾಯಕ ಹುಡುಗಿ ಈ ರೀತಿ ಬದಲಾಗೋದಕ್ಕೆ ಕಾರಣ ಒಂದು ಸುಳ್ಳಿನ ಬಲೆನೆ ಕ್ರಿಯೇಟ್ ಮಾಡಿದ್ಲು. ಇವತ್ ನಮಗೆ ಅರ್ಥ ಆಗ್ಬೇಕಾಗಿರೋದು, ನಾವು ತಲೆಯಲ್ಲಿ ನೆನ್ಪಿಟ್ಕೋಬೇಕಾಗಿರೋದು, ಸೈಂಟಿಫಿಕಲಿ ಪ್ರೂವ್ ಆಗಿರೋದು, ಯಾವುದೇ ಹೆಂಗ್ಸು ಗರ್ಭವತಿ ಆಗದೆ ಇರೋದಕ್ಕೆ ಕಾರಣ ಸ್ತ್ರೀ ಮತ್ತೆ ಪುರುಷ ಇಬ್ರು ಸಮವಾಗಿ ಭಾಗಿಯಾಗಿರ್ತಾರೆ. ಈ ತರ ನಿಮಗ್ ಮಗು ಆಗ್ಬೇಕು ಅಥವಾ ಆಗ್ಬಾರ್ದು ಅನ್ನೋ ವಿಷಯ ಅದು ಸ್ತ್ರೀ ಮೇಲೆ ಮಾತ್ರ ಅಲ್ಲ, ಪುರುಷನಿಂದ ಕೂಡ ನಿರ್ಧಾರ ಆಗುತ್ತೆ. ಆ ಕಾರಣದಿಂದ ಸ್ತ್ರೀಗೆ ಕಠಿಣವಾಗಿ ಶಿಕ್ಷೆ ಕೊಡೋದು, ಅವರನ್ನ ಪೀಡಿಸೋದು, ಅವ್ರಿಗೆ ಅವಮಾನ ಮಾಡೋದು ಸರಿಯಲ್ಲ. ಯಾವುದೇ ಒಂದು ಹೆಂಗ್ಸಿಗೂ ಅವಳದೇ ಆದಂತ ಸ್ಥಾನಮಾನ ಕೊಡಬೇಕು. ಯಾಕಂದ್ರೆ ಅವಳು ಒಂದು ಜೀವಕ್ಕೆ ಜನ್ಮ ಕೊಡೋ ಅಂತವಳು. ಇದ್ರೊಂದಿಗೆ ನಾನು ಗಿರೀಶ್ ಜೈನ್ ವಿದಾಯ ಹೇಳ್ತಾ ಇದ್ದೀನಿ. ಮುಂದಿನ ಸಂಚಿಕೆ ಜೊತೆಗೆ ನಿಮ್ ಮುಂದೆ ಬರ್ತಾ ಇದ್ದೀನಿ. ಒಂದು ಹೊಸ ಕತೆ ತಗೊಂಡು ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಿ ಅಲರ್ಟ್ ಅಂಡ್ ಸೇಫ್. ಜೈ ಹಿಂದ್.